ನಿಮ್ಗೆ ಯಾರ್ಕನ ವರ್ಕೌಟ್ ಮಾಡೋವಾಗ ಹಿಂಗಾಗೈತಾ? ವರ್ಕೌಟ್ ಮಾಡ್ತಾ ಇರ್ತೀರಿ, ಟಕ್ ಅಂತ ಪವರ್ ಕಟ್ ಆಗೋತೈತೆ. ವೆಲ್ಕಮ್ ಟು ಲೈಫ್ ವಿತ್ ದಾನಿ ಕನ್ನಡ ಚಾನಲ್ಗೆ. ಇವತ್ತು ನಾವು ಬಿಗಿನರ್ ಸೀರೀಸ್ ಅಲ್ಲಿ ಬ್ಯಾಕ್ ಅಂಡ್ ಬೈಸಿಪ್ಸ್ ವರ್ಕೌಟ್ ಹೇಳ್ತೀನಿ. 3 ಬ್ಯಾಕ್ ವರ್ಕೌಟ್ ಇರ್ತೈತೆ, 2 ಬೈಸಿಪ್ಸ್ ವರ್ಕೌಟ್ ಇರ್ತೈತೆ. ಸ್ಟಾರ್ಟ್ ಮಾಡಕ್ ಮುಂಚೆ ಫಸ್ಟ್ ನೀವು ಸ್ಟ್ರೆಚಸ್ ಮಾಡ್ಕರ್ರಿ. ಸ್ಟ್ರೆಚಸ್ ಇಲ್ಲಾಂದ್ರೆ ವಾರ್ಮ್ ಅಪ್ ಮಾಡ್ಕರ್ರಿ. ಈ ವಾರ್ಮ್ ಅಪ್ ಮಾಡೋದ್ರಿಂದ ನಮ್ಗೆ ಏನಾತೈತೆ ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ಸ್ ಎಲ್ಲ ಚೆನ್ನಾಗ್ ಆತೈತೆ. ಈ ಸ್ಟ್ರೆಚಸ್ ಆಗಿದ ತಕ್ಷಣ ನೀವ್ ಏನ್ ಮಾಡ್ಬೇಕಂದ್ರೆ ಯಾವ್ದಾನ ವೆಯ್ಟ್ ಕಡಿಮೆ, ಇವಾಗ ಬ್ಯಾಕ್ ವರ್ಕೌಟ್ ಮಾಡ್ತೀರಂದ್ರೆ ಅದ್ರ ಲ್ಯಾಟ್ ಪುಲ್ ಡೌನ್ ಅಲ್ಲಿ ವೆಯ್ಟ್ ಕಡಿಮೆ ಎತ್ಕೊಂಡು ವಾರ್ಮ್ ಅಪ್ ಸೆಟ್ ತರ ಹಾಕಿ ವಾರ್ಮ್ ಅಪ್ ಮಾಡ್ಕಂಡ್ರಂದ್ರೆ ಅದ್ರಲ್ಲಿ ನಿಮ್ಕ ಬ್ಲಡ್ ಸರ್ಕ್ಯುಲೇಷನ್ಸ್ ಎಲ್ಲ ಆ ಮಸಲ್ಕ ಚೆನ್ನಾಗ್ ಆತೈತೆ. ಅದ್ರ ನಿಮ್ಕ ನೀವು ನೆಕ್ಸ್ಟ್ ನಿಮ್ ವರ್ಕೌಟ್ ಸ್ಟಾರ್ಟ್ ಮಾಡೋವಾಗ ನಿಮ್ಗೆ ಇಂಜುರಿ ಎಲ್ಲ ಪ್ರಿವೆಂಟ್ ಆತೈತೆ. ಹಿಂಗೆ ತಲೆ ಎಲ್ಲ ಈ ಕಡೆ ಆ ಕಡೆ ತಲೆ ಸುತ್ತೋದ್ರನಿಂದ ನಿಮ್ಗೆ ಏನಾತೈತೆ ಅಂದ್ರೆ ತಲೆ ಸುತ್ತೋದೆಲ್ಲ ಇರ್ತೈತಲ್ಲ ಅದೆಲ್ಲ ಸ್ವಲ್ಪ ಫ್ರೀ ಆತೈತೆ. ಈ ಸ್ಟ್ರೆಚಸ್ ಕಾಮನ್ ಆಗಿದ್ದು ನೀವು ಯಾವ್ದೇ ವರ್ಕೌಟ್ ಮಾಡಕ್ ಮುಂಚೆ ಈ ಸ್ಟ್ರೆಚಸ್ ಎಲ್ಲ ಕಾಮನ್ ಆಗಿ ಮಾಡ್ಕರ್ರಿ, ಅವಾಗ ನಿಮ್ ಬಾಡಿ ಫುಲ್ ಫ್ರೀ ಆತೈತೆ. ಫಸ್ಟ್ ವರ್ಕೌಟ್ ಬಂದ್ಬಿಟ್ಟು ಪುಲ್ ಅಪ್ ನೋಡ್ರಿ. ಪುಲ್ ಅಪ್ ಬಂದ್ಬಿಟ್ಟು ನಿಮ್ ಶೋಲ್ಡರ್ ಕಿನ್ನ ಸ್ವಲ್ಪ ಕೈ ಆ ಕಡೆ ಒಂದ್ ಸ್ವಲ್ಪ ಆ ಕಡೆ ಕಿಕ್ಕಂದು ನಿಮ್ ಕೈಯಲ್ಲಿ ಎಷ್ಟು ಮೇಲೆ ಹೋಗೋಕತ್ತೈತೋ ಅಷ್ಟು ಮೇಲೆ ಹೋಗಿ ಒಂದ್ ಸ್ವಲ್ಪ ಸ್ಟ್ರೆಚ್ ಮಾಡಿ ಕೆಳಗಡೆ ಬರೋವಾಗ ಕೂಡ ಹಂಗೆ ಫುಲ್ ಕೆಳಗಡೆ ಬಂದು ಸ್ಟ್ರೆಚ್ ಮಾಡ್ಬೇಕು. ನಮ್ ನೆಕ್ಸ್ಟ್ ವರ್ಕೌಟ್ ಬಂದ್ಬಿಟ್ಟು ಲ್ಯಾಟ್ ಪುಲ್ ಡೌನ್ ಇರ್ತೈತೆ. ನೀವು ಲ್ಯಾಟ್ ಪುಲ್ ಡೌನ್ ಕಾಮನ್ ಆಗಿ ಮಿಷಿನ್ ಅಲ್ದ ಹಾಕಿರ್ತೀರ. ಇವಾಗ ನಿಮ್ ಇನ್ ಕೇಸ್ ಮಿಷಿನ್ ಇಲ್ಲ ಅಂದ್ರೇನು ನೀವು ಇದ್ರಲ್ಲಿ ಮಿಷಿನ್ ಬ್ಯುಸಿ ಆಗಿರ್ತೈತೆ. ಇವಾಗ ಲ್ಯಾಟ್ ವರ್ಕೌಟ್ ಎಲ್ಲ ಆಗ್ತಾ ಇರ್ತಾರ ಅಂದ್ರೆ ನಿಮ್ಗೆ ಕ್ರಾಸ್ ಓವರ್ ಮಿಷಿನ್ ಇರ್ತೈತಲ್ಲ, ಇದ್ರನ್ನ ಎತ್ಕೊಂಡು ನೋಡ್ರಿ ಲ್ಯಾಟ್ದು ಆ ರಾಡ್ ಎತ್ಕೊಂಡು ಫುಲ್ ಟಾಪ್ ಎಷ್ಟು ಮೇಲೆ ಹಾಕಕತ್ತೈತೋ ಅಷ್ಟ್ ಮೇಲೆ ಹಾಕ್ಬಿಟ್ಟು ನೋಡ್ರಿ ಇಲ್ಲಿ ಫಾರ್ಮ್ ಬಂದ್ಬಿಟ್ಟು ಈ ತರ ಮ್ಯಾಕ್ಸಿಮಮ್ ಇದ್ರಲ್ಲೂ ಹಂಗೆ ನಿಮ್ ಕೈಯಲ್ಲಿ ಎಷ್ಟು ಮೇಲೆ ಹೋಗಕತ್ತೈತೋ ಅಷ್ಟ್ ಮೇಲೆ ಬಿಡ್ಬೇಕು. ಎಳಿಯೋವಾಗ ಫುಲ್ ಕೆಳಗಡೆ ಎಳ್ದು ಒಂದ್ ಸ್ಟ್ರೆಚ್ ಮಾಡಿ ಫುಲ್ ಫ್ರೀ ಆಗಿ ಬಿಡ್ರಿ, ಆವಾಗ ನಿಮ್ ಫುಲ್ ವರ್ಕೌಟ್ ಆತೈತೆ. ಇವಾಗ ನೆಕ್ಸ್ಟ್ ಬ್ಯಾಕ್ ವರ್ಕೌಟ್ ಆಗಿದ ತಕ್ಷಣ ಒಂದ್ ಬೈಸಿಪ್ಸ್ ವರ್ಕೌಟ್ ಹಾಕೋಣ. ಈ ಬೈಸಿಪ್ಸ್ ರಾಡ್ ಒಂದ್ ಎತ್ಕರ್ರಿ. ನಿಮ್ ಕೈಯಲ್ಲಿ ವೆಯ್ಟ್ ಎಷ್ಟು ಹಾಕಕತ್ತೈತೋ ಅಷ್ಟೇ ಹಾಕ್ರಿ, ಓವರ್ ವೆಯ್ಟ್ ಹಾಕ್ಬೇಡ್ರಿ. ಇದ್ರಲ್ಲಿ ಫಾರ್ಮ್ ಇಂಪಾರ್ಟೆಂಟ್ ಆತೈತೆ ನೋಡ್ರಿ. ಇದರಲ್ಲೂ ಅಷ್ಟೇ ಕೆಳಗಡೆ ಬಿಟ್ಟು ಮೇಲೆ ಫುಲ್ ಎತ್ತಿ ಪ್ರೆಸ್ ಮಾಡ್ಬೇಕು. ಅಲ್ಲಿ ನೋಡ್ರಿ ಪ್ರೆಸ್ ಮಾಡಿದ್ರಾಗ ನಮ್ಗೆ ಫುಲ್ ಸ್ಟ್ರೆಚ್ ಸಿಗ್ತೈತೆ. ಮತ್ತೆ ಕೆಳಗಡೆ ಬಿಡೋವಾಗ ಅಷ್ಟೇ ನಾವು ಅರ್ಧ ಬಿಡ್ಕೂಡ್ದು ಮೇಲೆ ಫುಲ್ ಎತ್ತಬೇಕು. ಇದು ಬೈಸಿಪ್ಸ್ ಒಂದು ವರ್ಕೌಟ್ ಆತೈತೆ. ಮತ್ತೆ ಬಂದ್ಬಿಟ್ಟು ಇದ್ರಲ್ಲಿ ನಾವೆಲ್ಲ ಬಂದ್ಬಿಟ್ಟು ಈ ಕ್ರಾಸ್ ಓವರ್ ಮಿಷಿನ್ ಅಲ್ದ ಮಾಡ್ತೀರಿ. ಇವಾಗ ಇದ್ರಲ್ಲಿ ಸೀಟೆಡ್ ರೋಯಿಂಗು ಸಿಂಗಲ್ ಆಮಲ್ ಹಾಕ್ತೀನಿ ನೋಡ್ರಿ. ಇದು ಬಂದ್ಬಿಟ್ಟು ಸಖತ್ ಖರಾಬಲ್ ನಿಮ್ಗೆ ವರ್ಕೌಟ್ ಆತೈತೆ. ನೀವ್ ಏನ್ ಮಾಡ್ಬೇಕಂದ್ರೆ ನೋಡ್ರಿ ಇದ್ರಲ್ಲಿ ಮಿಷಿನ್ ನ ಫುಲ್ ಕೆಳಗಡೆ ಅದು ಫುಲ್ ಮೇಲೆ ಇದು ಫುಲ್ ಕೆಳಗಡೆ ಎಷ್ಟು ಕೆಳಗಡೆ ಬಿಡಕ್ ಆತೈತೋ ಅಷ್ಟು ಕೆಳಗಡೆ ಬಿಟ್ಟು ಈ ಸೀಟ್ ಇರ್ತೈತಲ್ಲ ಈ ಸ್ಟೆಪ್ಪರ್ನ ಎತ್ಕೊಂಡ್ ಹಿಂದೆ ಬಿಟ್ಬಿಟ್ಟು ಎಳಿಯೋವಾಗ ಅಷ್ಟೇ ನೀಟ್ಗೆ ಎಳ್ದು ಒಂದ್ ಸ್ಟ್ರೆಚ್ ಮಾಡಿ ಇಟ್ಕೊಬೇಕು. ಮತ್ತೆ ಬಿಡೋವಾಗ ಅಷ್ಟೇ ಫುಲ್ ಎಷ್ಟು ಬಿಡಕ್ ಆತೈತೋ ಅಷ್ಟು ಫುಲ್ ನೀವು ಮತ್ತೆ ಬಿಡೋವಾಗ ಅಷ್ಟೇ ಫುಲ್ ಸ್ಟ್ರೆಚ್ ಮಾಡ್ಬೇಕು. ಎಳಿಯೋವಾಗ ನೋಡ್ರಿ ಇದ್ರಲ್ಲಿ ನಿಮ್ಗೆ ಕಾಣಿಸ್ತೈತೆ ಎಳ್ದು ಒಂದ್ ಸೆಕೆಂಡ್ ಹಂಗೆ ಸ್ಟ್ರೆಚ್ ಮಾಡಿ ಇಟ್ಕೊಬೇಕು ಹಿಂದೆ. ನೀವು ಬಿಡೋವಾಗ ಅಷ್ಟೇ ಫುಲ್ ಕೆಳಗಡೆ ಬಿಟ್ರೆ ನಿಮ್ಗೆ ಫುಲ್ ಮಜಲ್ ಈ ವರ್ಕೌಟ್ ಹಾಕ್ ನೋಡಿ ನಿಮ್ಗ ಖರಾಬ್ ಅನಿಸ್ತೈತೆ. ಮತ್ತೆ ಆ ವರ್ಕೌಟ್ ಮುಗಿಸಿತ್ ಆಗಿದ ತಕ್ಷಣ ನಿಮ್ ಬೈಸಿಪ್ಸ್ ಅಲ್ಲಿ ಒಂದ್ ವರ್ಕೌಟ್ ಹಾಕರ್ರಿ. ಬೈಸಿಪ್ಸ್ ಬಂದ್ಬಿಟ್ಟು ಹ್ಯಾಮರ್ ಕರ್ಲ್ ಹಾಕೋಣ. ಹ್ಯಾಮರ್ ಕರ್ಲ್ ಕೂಡ ಅಷ್ಟೇ ನಿಮ್ ಕೈಯಲ್ಲಿ ವೆಯ್ಟ್ ಎಷ್ಟು ಎತ್ತಕ್ ಆತೈತೋ ಅದು ಅಷ್ಟೇ ಎತ್ತಿರಿ. ಈಗ ಲಿಫ್ಟಿಂಗ್ ಎಲ್ಲ ಮಾಡಕ್ ಹೋಗ್ಬೇಡ್ರಿ, ಮಸಲ್ ಗ್ರೋ ಆಗಲ್ಲ. ಇದ್ರಲ್ಲಿ ನೋಡಿ ಹಂಗೆ ನೀವು ಎಲ್ಲಾರು ಕಾಮನ್ ಆಗಿ ಸ್ಟ್ರೈಟ್ ಆಗಿ ಎತ್ತುತ್ತಾರೆ. ಸ್ಟ್ರೈಟ್ ಆಗಿ ಎತ್ತಿದ್ರೆ ನಮ್ಗೆ ಅಷ್ಟು ಸ್ಟ್ರೆಚ್ ಸಿಗಲ್ಲ. ಅದರಿಂದ ನೀವ್ ಏನ್ ಮಾಡ್ಬೇಕಂದ್ರೆ ಫುಲ್ ಸ್ವಲ್ಪ ಕ್ರಾಸ್ ಆಗಿ ಎತ್ತಿದ್ರಂದ್ರೆ ನಿಮ್ ಮಸಲ್ ಫುಲ್ ಸ್ಟ್ರೆಚ್ ಸಿಗ್ತೈತೆ. ಹ್ಯಾಮರ್ ಕರ್ಲ್ ಒಂದ್ ಹಾಕ್ತಾರ್ರಿ. ಬೈಸಿಪ್ಸ್ಗೆ ಇದು 2ನೇ ವರ್ಕೌಟ್. ಟೋಟಲ್ ಆಗಿ 3 ವರ್ಕೌಟ್ ನಾವು ಬ್ಯಾಕ್ ಹಾಕಿದಿರಿ, ಮತ್ತೆ 2 ಬೈಸಿಪ್ಸ್ ವರ್ಕೌಟ್ ಹಾಕಿದಿರಿ. ವರ್ಕೌಟ್ ಎಲ್ಲ ಮುಗಿಸಿತ್ ಆಯ್ತು. ಇವಾಗ ನಮ್ ಜಿಮ್ ವ್ಯೂ ನಿಮ್ಕೊಂಡ್ ನೋಡಿಸ್ತೀನಿ ಬನ್ನಿ. ನೋಡ್ರಿ ಇದೆ ನಮ್ ಜಿಮ್. ನೀವೇ ನೋಡ್ರಿ ಫುಲ್ ನಮ್ ಜಿಮ್ ವ್ಯೂ ಇದು. ನಮ್ದು ಪವರ್ ಫಿಟ್ನೆಸ್ ನಾವು ಹೋಗೋ ಜಿಮ್ ವ್ಯೂ ಎಲ್ಲ ನೋಡ್ರಿ. ಹಂಗೆ ಮ್ಯೂಸಿಕ್ ಒಂದ್ ಪ್ಲೇ ಆಗ್ಬೇಕು ಬ್ಯಾಕ್ ಗ್ರೌಂಡ್ ಅಲ್ಲಿ. ಯಾವ್ದಾನ ಒಂದ್ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಹಾಕ್ತಿರಿ. ಇದೆ ನಮ್ ಜಿಮ್ ವ್ಯೂ, ಫುಲ್ ವ್ಯೂ. ಹೋಗಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋನಲ್ಲಿ. ಅಂಟಿಲ್ ದೆನ್ ಟಾಟಾ, ಬಾಯ್ ಬಾಯ್.